ಸರ್ಕಾರದ ಸುತ್ತೋಲೆ ಪ್ರಕಾರ ನಗರಸಭೆಯಲ್ಲಿ ರಚನೆಯಾಗಿರುವ 4 ಸ್ಥಾಯಿ ಸಮಿತಿಗಳಿಗೆ ಯಾವುದೇ ಅಧಿಕಾರ ಇಲ್ಲ ಎಂದು ಪೌರಾಯುಕ್ತರು ಈವರೆಗೂ ದಾರಿ ತಪ್ಪಿಸಿದ್ದಾರೆ ಎಂಬ ಆರೋಪ ನಗರಸಭಾ ಸಾಮಾನ್ಯ ಕಲಾಪದಲ್ಲಿ ಕೇಳಿಬಂತು. ಈ ಬಗ್ಗೆ ಮೊದಲು ಆರೋಪ ಮಾಡಿದವರು ಕೆಎಂ ಅಪ್ಪಣ್ಣ. ತಮಗೆ ಅಧಿಕಾರ ಇಲ್ಲವಾದರೆ ಈ ಹುದ್ದೆ ಮತ್ತು ಚೇಂಬರ್ ಯಾಕೆ ಎಂದು ಕೆಎಂ ಅಪ್ಪಣ್ಣ ಪ್ರಶ್ನಿಸಿದರು. ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಇದೆ ಸ್ಥಾಯಿ ಸಮಿತಿಗಳು, ನಮ್ಮ ಸ್ಟೇಟ್ ಅಸೆಂಬ್ಲಿಯಲ್ಲಿ ಇದೆ, ಅದೇ ತರ ಜಿಲ್ಲಾ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳು ಎಲ್ಲರೂ ಇರ್ತದೆ. ಇದು ಏನು ಪವರ್ಸೇ ಇಲ್ಲ ಅಂದ್ಮೇಲೆ ಅಧ್ಯಕ್ಷರು ಯಾಕೆ, ಚೇಂಬರ್ ಯಾಕೆ, ಕೂರೋದು ಯಾಕೆ? ನಾವು ಹಿರಿಯ ಸದಸ್ಯರು ಮಾತಾಡ್ತಾರೆ. ಯಾಕಂದ್ರೆ ನಮಗೆ ನಾವು ಫಸ್ಟ್ ಟೈಮ್ ಗೆದ್ದವ್ರು, ನಮಗೆ ಅನುಭವ ಇಲ್ಲದಿರ್ಬೋದು. ಬಟ್ ಏನಂದ್ರೆ ಸಬ್ಜೆಕ್ಟ್ ಕ್ಲಿಯರ್ ಇರಬೇಕು. ಈಗ ಒಂದು ಸರಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹೇಳಿದ್ಮೇಲೆ ಅದಕ್ಕೆ ಆದ ಸ್ಥಾನಮಾನ ಇರ್ತದೆ, ಅದಕ್ಕೆ ಆದ ಚೇಂಬರ್ ಇದೆ, ಅದಕ್ಕೆ ಆದ ಗೌರವ ಇದೆ. ಅದಕ್ಕೋಸ್ಕರ ನಾವು ಮೀಟಿಂಗ್ ಮಾಡಿ ಡಿಸಿಷನ್ ತಗೊಂಡು ಒಂದು ಸಭೆ ನಿರ್ಣಯ ಮಾಡಿದ್ಮೇಲೆ ಅದು ಕಾರ್ಯರೂಪಕ್ಕೆ ಬರಬೇಕು. ಇಲ್ಲಾಂದ್ರೆ ಸಮಿತಿ ಹಾಕ್ಬೇಕು, ಸರ್ಕಾರ ಯಾಕೆ ಮಾಡ್ತದೆ ಅದನ್ನ? ಇದಕ್ಕೆ ಪುಷ್ಟಿ ನೀಡಿದ ಆಮೀನ್ ಮೊಹಸಿನ್, ಅಧಿಕಾರಿಗಳ ಈ ನೀತಿ ಸರಿಯಲ್ಲ. ಈವರೆಗೂ ಯಾವುದೇ ನಿರ್ಧಾರ ಕೈಗೊಳ್ಳುವಾಗಲೂ ಸ್ಥಾಯಿ ಸಮಿತಿಗಳನ್ನು ಕತ್ತಲೆಯಲ್ಲಿ ಇಡಲಾಗುತ್ತಿತ್ತು ಎಂದು ಆಮೀನ್ ಮೊಹಸಿನ್ ಹೇಳಿದರು. ಅಧ್ಯಕ್ಷರೇ ನೋಡ್ಬೇಕು, ಫೈಲ್ ರೆಫರ್ ಮಾಡಲಿಕ್ಕೆ ಅವನಿಗೆ ಫೈಲ್ ಕೊಟ್ಟು ಅವ್ನು ರೆಫರ್ ಮಾಡಲಿಕ್ಕೆ ಅವಕಾಶ ಇದೆ. ಸ್ಥಾಯಿ ಸಮಿತಿ ಅಂತ ಹೇಳಿದರೆ ಅದೊಂದು ಸಮಿತಿ ಅಧಿಕೃತವಾಗಿ ಕಾನೂನು ಅಡಿಯಲ್ಲಿ ಅದಕ್ಕೆ ಮಾನ್ಯತೆ ಸಿಕ್ಕಿರ್ತಕ್ಕಂಥ ಒಂದು ಸಂಸ್ಥೆ. ಆ ಸಂಸ್ಥೆಗಳಿಗೆ ಆ ಇಲಾಖೆಗೆ ಸಂಬಂಧಪಟ್ಟ ಕಡತಗಳು ಅವರ ರೆಫರೆನ್ಸ್ ಇರಬೇಕು ಅಂದರೆ ನೀವು ಅದನ್ನು ಕಳಿಸ್ಕೊಡ್ಬೇಕು. ಅದು ಬಿಟ್ಟು ಅವರಿಗೆ ಪವರೇ ಇಲ್ಲ, ಅವರಿಗೆ ನೋಡಲಿಕ್ಕೆ ಅವಕಾಶನೇ ಇಲ್ಲ ಹೇಳುವಂತಹ ಮಾತು ಹೇಳುವುದರಲ್ಲಿ ಅರ್ಥ ಏನಿದೆ? ಈಗ ಅವರ ಗಮನಕ್ಕೆ ತರದ ಕಾಮಗಾರಿಗೆ ನೀವು ಸ್ಥಾಯಿ ಸಮಿತಿ 4 ಸದಸ್ಯರು ಅಂತ ಹೇಳಿ ನೀವು ಡಿಜಿಟಲ್ ಸಿಗ್ನೇಚರ್ ಮಾಡಿಸ್ಕೊಳ್ತೀರಿ, ಫಿಸಿಕಲಿ ಅವರಿಗೆ ಯಾವುದೇ ಅರಿವಿಗೆ ಬರೋದಿಲ್ಲ ಅಂತ ಹೇಳಿದರೆ ಇದು ಅರ್ಥ ಏನು? 4 ಸ್ಥಾಯಿ ಸಮಿತಿ ಸದಸ್ಯರು ಆಡಳಿತ ಪಕ್ಷದಲ್ಲಿರುವಾಗ ಅವರ ಗಮನಕ್ಕೆ ಯಾವ ಫೈಲ್ ಬರೋದಿಲ್ಲ, ಅದನ್ನ ಪೇಪರ್ ನೋಟಿಫಿಕೇಶನ್ ಕೊಟ್ಟು ಹಾಗೆ ಪಾಸ್ ಮಾಡ್ತೀರಿ ಅಂತ ಹೇಳಿದರೆ ಸರಿಯಲ್ಲ. ಎಲ್ಲವನ್ನೂ ಕಾನೂನು ಪ್ರಕಾರವೇ ಮಾಡುತ್ತೇವೆ ಎಂದರೆ ಅಸಾಧ್ಯ ಎಂದ ಕೆಎಸ್ ರಮೇಶ್, ಯಾವುದೇ ನಿರ್ಧಾರ ಕೈಗೊಳ್ಳುವ ಮುನ್ನ ಎಲ್ಲರ ವಿಶ್ವಾಸ ಗಳಿಸಿ ಎಂದು ಆಯುಕ್ತರಿಗೆ ಕಿವಿಮಾತು ಹೇಳಿದರು. ಎಲ್ಲವೂ ಬುಕ್ಕು ಪೇಪರ್ ತರ ಹೋಗಿದ್ದಾರೆ, ಏನೂ ಕೆಲಸ ಮಾಡಿಲ್ಲ. ಹೌದಾ? ಎಲ್ಲ ಕಾನೂನಲ್ಲೇ ಮಾಡ್ತೀನಿ, ಎಲ್ಲ ಕಾನೂನು ಪ್ರಕಾರ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ಇವತ್ತು ಯಾವುದು ಮಾಡಕ್ಕಾಗಲ್ಲ. ಕಾನೂನು ಅವಕಾಶ ಇದೆ ಅಲ್ಲ? ಇದಕ್ಕೆ ಅಲ್ಲಲ್ಲ, ಇವರು ಏನ್ ಹೇಳ್ತಾರೆ, ಎಲ್ಲಿದೆ ಡಾಕ್ಯುಮೆಂಟ್ ತನ್ನಿ ಅಂತ. ಇದು ನಮ್ಮನ್ನು ನನಗೆ ಕೇಳುವಾಗ ಇವ್ರ ಹತ್ರ ಕೇಳಿರೋ ವಿಚಾರ ಎಲ್ಲಿದೆ ನಿಮ್ಗೆ? ಒಂದು ವ್ಯವಸ್ಥೆಯೊಳಗೆ ಹೇಗೆಂತಂದ್ರೆ ಒಂದು ಸ್ಪಷ್ಟವಾಗಿ ಮಾನ್ಯತೆ ಪಡೆದ ಒಂದು ಸಮಿತಿ 4 ಸುಮ್ಮನೆ ಸರ್ಕಾರ ಮಾಡಲಿಲ್ಲ, ಅದಕ್ಕೇನು ಮುಚ್ಚಿಡುದುಂಟ? ಸುಮ್ಮನೆ 4 ಮಾಡಕ್ಕೆ ಏನು ಕಾನೂನು ಅಂತ ಹೇಳಿ ಒಂದಿದೆ. ಆದ್ರೆ ಏನು ಆಯಾ ವಿಭಾಗದ ಒಂದು ವ್ಯವಸ್ಥೆಯಲ್ಲಿ ಅವರವರ ಕಡತಗಳನ್ನ ಅವರಿಗೊಂದು ಡಿಸ್ಕಸ್ ಸಮೇತ ಮಾಡದೆ ಇವತ್ತು ನೀವು ಹೇಗೆ ಅಂತ ಹೇಳಿದ್ರೆ ಇವತ್ತು ಆಡಳಿತನೂ ನೀವೇ, ಅಧಿಕಾರಿ ನೀವೇ, ಎಲ್ಲ ನೀವು ಸುಪ್ರೀಂ ನೀವು ಆಗ್ಬಿಟ್ಟಿದ್ದೀರಿ. ಅದು ಆಗ್ಬಾರ್ದು. 2-3 ಸರಿ ಎಲ್ಲರನ್ನ ಒಂದು ಜೊತೆ ಸೇರಿದ್ರೆ ಈ ರೀತಿಯ ಪರಿಸ್ಥಿತಿ ಬರೋದಿಲ್ಲ. ಯಾಕಂದ್ರೆ ಯಾವುದು ಮಾತನಾಡಿದ್ರು ಎಲ್ಲರನ್ನ ಒಟ್ಟಾಗಿ ತಗೊಂಡೋದ್ರೆ ಇಲ್ಲಿ ಈ ತರದ ವಿಷಯಗಳೇ ಬರುತ್ತಾ? ವ್ಯವಸ್ಥೆಗಳನ್ನ ನೀವು ಚೆನ್ನಾಗಿ ತಗೊಂಡು, ಆದ್ರೆ ಇವೆಲ್ಲವನ್ನ ನಾನು ಕಾನೂನು ಪ್ರಕಾರನೇ ಮಾಡ್ತೀನಿ ಅಂತಂದ್ರೆ ನೀವು ಬೇಕಾದಷ್ಟು ಮಾಡೋದು ಮಿಸ್ಟೇಕ್ಗಳಿದೆ, ಅದನ್ನು ನಾವು ತರಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಟ್ಟು 2 ಪಾಯಿಂಟ್ಸ್ ಇದೆ ಅಷ್ಟೇ ಎಲ್ಲ ಕಾನೂನು. ಈಗ ಕಡತ ಹೌದು, ನಿಮಗೆ ರೈಟಿಂಗ್ ಅಲ್ಲಿ ನಾನು ಕೂಡ ರೈಟಿಂಗ್ ಅಲ್ಲಿ ಇಲ್ಲ. ಆದ್ರೆ ಕಾವೇರಮ್ಮ ಸೋಮಣ್ಣ ಅವಧಿಯಲ್ಲಿ ಅಧ್ಯಕ್ಷರಿಗೂ ಯಾವುದೇ ಕಡತ ನೋಡುವ ಅವಕಾಶ ಇರಲಿಲ್ಲ. ಇದರ ವಿರುದ್ಧ ನಿರ್ಣಯ ಮಾಡಿದ ಮೇಲೆ ಅಧ್ಯಕ್ಷರಿಗೆ ಕಡತಗಳನ್ನು ನೀಡಲಾಗುತ್ತಿತ್ತು ಎಂದು ಆಮೀನ್ ಮೊಹಸಿನ್ ವಿವರಿಸಿದರು. ಈ ಬಗ್ಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಕಮಿಷನರ್, ಇಂಜಿನಿಯರ್ಗಳು ಪರಸ್ಪರ ಚರ್ಚೆ ನಡೆಸಿದ ಬಳಿಕ ಸೌಹಾರ್ದದ ಇತ್ಯರ್ಥಕ್ಕೆ ಬರಲಾಯಿತು. ಈ ಮಧ್ಯೆ ಎಸ್ಪಿ ಕಚೇರಿ ಬಳಿ ಸರ್ಕಾರಿ ಜಾಗ ಒತ್ತುವರಿಯಾಗಿದೆ ಎಂದು ಅರುಣ್ ಶೆಟ್ಟಿ ಆರೋಪಿಸಿದಾಗ ಚರ್ಚೆ ಮತ್ತೊಂದು ಮಗ್ಗಲಿಗೆ ಹೊರಳಿತು. ಕಟ್ಟಡ ಆಗಿದೆ ಎಸ್ಪಿ ಕಚೇರಿ ಪಕ್ಕದಲ್ಲಿ, ಅದನ್ನ ನೋಡ್ಬಿಟ್ಟು ಇನ್ನೊಬ್ರು ಏನ್ ಮಾಡಿದ್ದಾರೆ, ಅದ್ರ ಪಕ್ಕದಲ್ಲಿ ಜಾಗ ಇದೆ ಮಾಡ್ತಾ ಇದ್ದಾರೆ. ನಾನು 3 ತಿಂಗಳಿಂದ ನಿಮಗೆ ಲೆಟರ್ ಕೊಟ್ಟಿದ್ದೀನಿ, ಇದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರಾ? ಯಾಕೆ ತಗೊಂಡಿಲ್ಲ? ನಿಮಗೆ ಏನಾದ್ರು ಒತ್ತಡ ಇದೆಯಾ? ಅಥವಾ ತಾವು ಏನಾದ್ರು ಇದೊಂದು ದಯವಿಟ್ಟು ಹೇಳಬೇಕು. ನೀವು ಕಾನೂನು ಪ್ರಕಾರ ಆಡಳಿತ ಸದಸ್ಯರೇ ತಮ್ಮ ಆಡಳಿತ ವೈಖರಿಯನ್ನು ಹೇಳಿಕೊಳ್ಳುತ್ತಿದ್ದಾರೆ ಎಂದು ಆಮೀನ್ ಮೊಹಸಿನ್ ಟೀಕಿಸಿದರು. ವ್ಯವಸ್ಥೆ ಹೀಗಾದರೆ ರಾಜೀನಾಮೆ ಕೊಡಿ ಎಂದು ಮನ್ಸೂರ್ ಒತ್ತಾಯಿಸಿದರು. ನಿಮ್ಮ ಆಡಳಿತವನ್ನೇ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ. ಏನ್ ಮಾಡೋದು? ನಾವು ಅಷ್ಟೊಂದು ಇದಕ್ಕೆ ಎಲ್ಲ ಕಾನೂನು ಪ್ರಕಾರ ಹೇಳ್ತಾರಲ್ಲ. 3 ತಿಂಗಳಿಂದ ಬಡವ್ರದ್ದು ಮನೆ ಹೊಡೆದ್ರಲ್ಲ, ಅಲ್ಲಿ ಕಾನ್ವೆಂಟ್ ಜಂಕ್ಷನ್ 70 ವರ್ಷದಿಂದ ಅಂಗಡಿ ತೆಗೆದ್ರಲ್ಲ ಪಾಪದವ್ರದ್ದು. ನಿಮ್ಮ ಅಧಿಕಾರಿಗಳು ನಿಮ್ಮ ಆಡಳಿತ ನೀವೇ ಪ್ರಶ್ನೆ ಮಾಡ್ತಿದ್ದೀರಲ್ಲ, ರಾಜೀನಾಮೆ ಕೊಟ್ಟು
ಬನ್ನಿ ಹೊರಗೆ, ಯಾಕೆ ಇಲ್ಲಿ ಕೂತಿದ್ದೀರಾ? ಅಧ್ಯಕ್ಷರೇ, ನಗರಸಭೆಗೆ ಯಾವುದೇ ಪರ್ಮಿಷನ್ಗೆ ಬಂದರೆ 108 ದಾಖಲೆ ತರಲು ಹೇಳುತ್ತೀರಿ. ಇಲ್ಲಿ ನೋಡಿದರೆ ಯಾರ್ಯಾರೋ ಅಕ್ರಮ ಕಟ್ಟಡ ನಿರ್ಮಿಸಿಕೊಂಡಿದ್ದಾರೆ ಎಂದು ಅಪ್ಪಣ್ಣ ವ್ಯಂಗ್ಯವಾಡಿದರು. ಆಡಳಿತ ಪಕ್ಷದವರ ಆರೋಪ ಕೇಳಿದ ಆಮೀನ್ ಮೌಸಿನ್, ನಿಮಗೆ ಅಧಿಕಾರವೇ ಇಲ್ಲ ಎಂಬುದನ್ನ ನೀವೇ ಒಪ್ಪಿಕೊಂಡಂತಾಯ್ತು ಎಂದು ಛೇಡಿಸಿದರು. ಹೀಗಿದ್ದರೂ ನಗರಸಭಾ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಜಾಗಗಳನ್ನು ಉಳಿಸಿಕೊಳ್ಳಲೇಬೇಕೆಂದು ಆಮೀನ್ ಮೌಸಿನ್ ತಾಕೀತು ಮಾಡಿದರು. ನೀವು ಆಡಳಿತದಲ್ಲಿ ಸಿಬ್ಬಂದಿಗಳು ನಿಮ್ಮ ಮಾತೆ ಕೇಳೋದಿಲ್ಲ ಮಟ್ಟಕ್ಕೆ ಬರಲಿ. ಈ ರೀತಿ ಆಡಳಿತದಲ್ಲಿ ಕೂತು ಏನು ಅಮೀನ್ ಅವರೇ, ಒಂದ್ ಸೆಕೆಂಡ್, ಅದು ಆ ಥರ ಇಲ್ಲ. ಅದಲ್ಲ ಸರ್, ಅದಲ್ವಾ? ಈಗ ನಿಮ್ಮ ಮಹೇಶ್ ಅದೇ ಅಲ್ವಾ? ನಿಮ್ಮ ಆಡಳಿತವನ್ನು ನೀವು ಪ್ರಶ್ನೆ ಮಾಡ್ತೀರಾ ಸರ್? ಅರುಣ್ ಶೆಟ್ಟಿ ಅವರು ಹೇಳಿದ್ದಾರೆ, ಎಲ್ಲರೂ ನಿಮ್ಮ ಎಲ್ಲ ಸದಸ್ಯರು ಅದೇ ಹೇಳ್ತಿರೋದು. ಈಗ ಕೇಳಿಲಿ, ಎಲ್ಲ ಆಯ್ತು ನಡೆಸ್ತಾ ಇದ್ದಾರೆ ಆಡಳಿತ, ನಮಗೆ ಪವರ್ ಇಲ್ಲ. ಸಭೆಯ ಆರಂಭದಲ್ಲಿ ನಾಮನಿರ್ದೇಶಿತ ಸದಸ್ಯ ಮುದ್ದುರಾಜ್ ಮಾಡಿದ ಆರೋಪವೊಂದು ತೀವ್ರ ತಲ್ಲಣಕ್ಕೆ ಕಾರಣವಾಯಿತು. ಇಂತಹ ವಿಚಾರಗಳನ್ನು ಆಯುಕ್ತರೇ ತಮ್ಮ ಕೊಠಡಿಯಲ್ಲಿ ಚರ್ಚಿಸಿ ಇತ್ಯರ್ಥಪಡಿಸಿಕೊಳ್ಳಬೇಕೆಂದು ಸದಸ್ಯರು ತಾಕೀತು ಮಾಡಿದರು. ಆಡಳಿತಾತ್ಮಕ ವಿಚಾರಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದ ಮುದ್ದುರಾಜ್ ವಿರುದ್ಧ ಅರುಣ್ ಶೆಟ್ಟಿ ಕಿಡಿಕಾರಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.